ಹಾಯ್ ಫ್ರೆಂಡ್ಸ್, ಹೆಚ್ಚಿನ ಮಹಿಳೆಯರಲ್ಲಿ ಇತ್ತೀಚೆಗೆ ಈ ಜಾಸ್ತಿ ಲಕ್ಷಣಗಳು ಕಂಡು ಬರಕತ್ತಾವ್ರಿ. ಏನೇನಂತಂದ್ರ ಪೀರಿಯಡ್ ಇರ್ರೆಗ್ಯುಲರ್, ಪೀರಿಯಡ್ ಮಿಸ್ ಆಗೋದು, ಕನ್ಸೀವ್ ಆಗದೆ ಇರೋದು, ಮತ್ತ ಮುಖದ ಮೇಲೆ ಮೊಡವೆಗಳು ಜಾಸ್ತಿ ಆಗಾಕತ್ತಿರ್ತಾವು. ಆಮೇಲೆ ತಲೆ ಕೂದಲ ಉದುರ್ತಾ ಇರ್ತೈತಿ. ಆಮೇಲೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ತೂಕ ಹೆಚ್ಚಿಗೆ ಆಗ್ತಿರ್ತೈತಿ. ಆಮೇಲೆ ಎದೆ ಮೇಲೆ ಗಲ್ಲದ ಮೇಲೆಲ್ಲ ಕೂದಲ ಬರ್ತಾ ಇರ್ತಾವು. ಸೊ ಇವೆಲ್ಲ ಲಕ್ಷಣಗಳು ಕಂಡು ಬರಾಕತ್ತಾವ ಅಂತಂದ್ರ PCOD ಮತ್ತು PCOS ಇವ ಲಕ್ಷಣಗಳಿವ. ಸೊ ಇವೆಲ್ಲ ನನ್ಗೆ ಇದ್ರಾಗ ಯಾವ್ದೋ ಒಂದ್ ಇರ್ಬೋದು ಅಥವಾ ಎರಡು ಇರ್ಬೋದು. ಇವು ನನ್ಗೆ ಅದಾವಪ್ಪ ಅಂತಂದ್ರೆ ಹೆದರಾಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಯೋಗ ಆಸನಗಳ ಮಾಡೋದ್ರ ಮೂಲಕ ಇವೆಲ್ಲ ಸಮಸ್ಯೆಗಳಂತ ಏನಿದಾವಲ್ಲ ಅವುಗಳನ್ನ ನಾವು ಪರಿಹಾರ ಮಾಡ್ಕೋಬಹುದು. ಆದ್ರೆ ದಿವಸ ಇವನ್ನ ಮಾಡ್ಬೇಕ್ರಿ. ಈ ವಿಡಿಯೋ ಕೊನೆ ತನಕ ನೋಡ್ರಿ. ಯಾಕಂತಂದ್ರ ಈ ವಿಡಿಯೋ ಕೊನೆಗೆ ಏನು ಲಕ್ಷಣಗಳಿದಾವಲ್ಲ PCOD ಮತ್ತು PCOS ಲಕ್ಷಣಗಳು ಯಾಕೆ ನಮ್ಮಲ್ಲಿ ಕಂಡು ಬರ್ತಾವು, ಮತ್ತೆ ಇವನ್ನ ಪರಿಹಾರ ಮಾಡ್ಕೋದೇ ಇದ್ರೆ ಇನ್ನು ನಾವು ಏನ್ ಹೆಚ್ಚಿಗೆ ಕಾಯಿಲೆಗಳನ್ನ ಅನುಭವಿಸ್ಬೋದು. ಆಮೇಲೆ ಆಹಾರದ ಬಗ್ಗೆ ಕೆಲವೊಂದು ಟಿಪ್ಗಳನ್ನ ನಾನು ಕೊಡ್ತೇನಂತ್ರಿ. ಸೊ ಮೊದ್ಲ ನಾನಿಲ್ಲೇ ಆಸನಗಳನ್ನ ಹೇಳ್ಕೊಡ್ತೀನಿ. ಸೊ ಈ ಎಲ್ಲಾ ಆಸನಗಳು ಏನಂತಂದ್ರೆ ನಮ್ಮ ಪೆಲ್ವಿಕ್ ಭಾಗ ಎಲ್ಲೈತೆ ಅಂತಂದ್ರೆ ನಮ್ಮ ಹೊಟ್ಟೆಯ ಹೊಂಕಳಿನ ಕೆಳಗಿನ ಭಾಗ ಏನೈತ್ರಿ ಪೆಲ್ವಿಕ್ ಭಾಗ. ಸೊ ಈ ಪೆಲ್ವಿಕ್ ಭಾಗವನ್ನು ಓಪನ್ ಆಗ್ತೈತಿ ಈ ಆಸನಗಳ ಮಾಡೋದ್ರ ಮೂಲಕ ಓಪನ್ ಆಗಿ. ಆಮೇಲೆ ಈ ಏರಿಯಾದಲ್ಲಿರೋ ಎಲ್ಲ ಟಾಕ್ಸಿನ್ ಅನ್ನ ತೆಗೆದು ಹಾಕಿ, ಆಮೇಲೆ ಈ ಏರಿಯಾದಲ್ಲಿರೋ ರೀಪ್ರೊಡಕ್ಟಿವ್ ಆರ್ಗನ್ಸ್ ಗಳಿಗೆ ಎಲ್ಲ ರಕ್ತ ಪೂರೈಕೆ ಹೆಚ್ಚಿಗೆ ಹೋಗ್ತೈತ್ರಿ. ಸೊ ಮೊದಲನೇದಾಗಿ ಬದ್ಧ ಕೋನಾಸನ. ಸೊ ಅದಕ್ಕಾಗಿ ಏನ್ ಮಾಡ್ತೀರಿ, ಕೆಳಗ್ ಕೂತಿರ್ತೀರಿ, ಸುಖಾಸನ ಸ್ಥಿತಿ ಒಳಗೆ ಕೂತ್ಕೊಂಡಿರ್ತೀರಿ. ಕೆಳಗ್ ಕೂತ್ಕೊಂಡಾಗ ಕೆಳಗೆ ಏನಾದ್ರೂ ಹಾಸ್ಕೋರಿ. ಆಮೇಲೆ ಬೆನ್ನು ಕತ್ತು ನೇರವಾಗಿರ್ಲಿ. ಸೊ ಬೆನ್ನು ಕತ್ತು ನೇರವಾಗಿರ್ತೈತಿ. ಎರಡು ಕಾಲುಗಳನ್ನ ಈ ರೀತಿ ಇಟ್ಕೋತೀರಿ, ಪಾದ ಜೋಡಿಸಿರ್ತೀರಿ. ಎರಡು ಕೈಯನ್ನು ಲಾಕ್ ಮಾಡ್ಕೊಂಡು ಇಲ್ಲೇ ಪಾದದ ಕೆಳಗ ಕೈಗಳನ್ನ ತಗೊಂಡು ಹೋಗ್ತೀರಿ, ಇಲ್ಲೇ ಲಾಕ್ ಮಾಡಿದ ಕೈಗಳನ್ನ. ಆಮೇಲೆ ಈ ರೀತಿ ಜಗ್ತೀರಿ. ಇದನ್ನ ಎದೆ ಭಾಗ ಮುಂದೆ ಬರ್ಬೇಕ್ರಿ. ಈ ರೀತಿ ಅಲ್ಲ, ಹಿಂಗಲ್ಲ, ಈ ರೀತಿ ಎದೆ ಭಾಗ ಮುಂದೆ ಬರಬೇಕು. ಕೈಗಳ ಸ್ಟ್ರೆಚ್ ಆಗಬೇಕು. ಬೆನ್ನು ಕತ್ತು ನೇರವಾಗಿರ್ಬೇಕು. ಎದುರಿಗೆ ನೋಡ್ತಾ ಇರ್ರಿ. ಕಣ್ಣುಗಳನ್ನು ಮುಚ್ಕೋರಿ. ಸಹಜವಾದ ಉಸಿರಾಟ. ಸೊ ಇಲ್ಲ 5 ಕೌಂಟು. 1 2 3 4 5. ಸಹಜವಾದ ಉಸಿರಾಟ. ಕಣ್ಣುಗಳನ್ನ ತೆರಿತೀರಿ. ಇದಾದ್ಮೇಲೆ ತಿತ್ಲಿ ಆಸನ ಮಾಡ್ರಿ. ಈ ರೀತಿ ಎರಡೂ ಮೊಣಕಾಲುಗಳನ್ನ ಹೊಡೆಯೋದು, ಕಾಲುಗಳನ್ನ ಈ ರೀತಿ ಪ್ರಜ್ಞಾಪೂರ್ವಕವಾಗಿ ಮಾಡ್ರಿ. ಇಂಥವನ್ನ ಒಂದು 20 ಮಾಡ್ರಿ. ಈ ರೀತಿ 20 ಆದ್ಮೇಲೆ ಮತ್ತೆ ಬದ್ಧ ಕೋನಾಸನ ಸ್ಥಿತಿಯೊಳಗೆ ಕುಂದಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಕಣ್ಣುಗಳನ್ನ ಮುಚ್ಚಿರಿ. ಮತ್ತೆ ಕಣ್ಣುಗಳನ್ನು ತೆರೀತೀರಿ. ಮತ್ತೆ 20 ತಿತ್ಲಿ ಆಸನ. ಕಾಲುಗಳನ್ನು ಬಡಿಯೋದು. ವಾಪಸ್ ಉಸಿರು ತಗೋರಿ. ಜೋರ್ಸೆ ದೀರ್ಘವಾಗಿ ಉಸಿರು ತಗೋತೀರಿ. ನಿಧಾನವಾಗಿ ಉಸಿರನ್ನು ಹೊರಗಾಗ್ತೀರಿ. ಕಾಲುಗಳನ್ನು ಬಿಡಿಸ್ಕೊರಿ. ಸುಖಾಸನ ಸ್ಥಿತಿಯೊಳಗೆ ಬರ್ತೀರಿ. ಈಗ ಪಾರ್ಶ್ವ ಸುಖಾಸನ. ಸೊ ಸುಖಾಸನ ಸ್ಥಿತಿಯೊಳಗೆ ಕುಂದಿರ್ತೀರಿ. ಇಲ್ಲೇ ಉಸಿರು ತಗೋತಾ ಎರಡು ಕೈ ಮೇಲೆ ಮಾಡ್ತೀರಿ. ಉಸಿರು ತಗೋತಾ ಉಸಿರು ಬಿಡ್ತಾ ಎಡಗೈ ತೊಡೆ ಮೇಲೆ ಇಟ್ಕೋರಿ. ಬಲ ತೊಡೆ ಮೇಲೆ, ಬಲಗೈ ಮೇಲೆ ಇರ್ತೈತಿ. ಆಮೇಲೆ ಎಡಕ್ಕೆ ಆರ್ಚ್ ಹಾಕ್ತೀರಿ ಈ ರೀತಿ. ಇಲ್ಲಿ ಉಸಿರಾಟ ಸಹಜವಾಗಿರ್ಲಿ. ಒನ್ 2 3 4 5. ಮತ್ತೆ ಉಸಿರು ತಗೋತೀರಿ. ಇದು ಕೈ ಮೇಲೆ ಬರ್ತೈತಿ, ಎರಡು ಕೈ ಮೇಲೆ. ಮತ್ತೆ ಉಸಿರು ಬಿಡ್ತಾ ಬಲಗೈ ಎಡ ತೊಡೆ ಮೇಲೆ, ಎಡಗೈ ಮೇಲಿರ್ತೈತಿ. ಮತ್ತೆ ಬಲಕ್ಕೆ ಆರ್ಚ್ ಹಾಕ್ತೀರಿ. ಉಸಿರಾಟ ಸಹಜವಾಗಿರ್ಲಿ. 1 2 3 4 5. ಮತ್ತೆ ಉಸಿರು ತಗೋತೀರಿ. ಮತ್ತೆ ಎಡಗೈ ಕೆಳಗೆ, ಬಲಗೈ ಮೇಲೆ, ಎಡಕ್ಕೆ ಆರ್ಚ್ ಹಾಕ್ತೀರಿ.
ಮತ್ತು ಉಸಿರು ತಗೋತೀರಿ. ಉಸಿರು ತಗೋ ಮುಂದೆ ಎರಡು ಕೈ ಮೇಲೆ ಉಸಿರು ಬಿಡ್ತಾ ಬಲಗೈ ಎಡ ತೊಡೆ ಮೇಲೆ, ಎಡಗೈ ಮೇಲಿರ್ತೈತಿ, ಹಾರ್ಚಾಕ್ತೀರಿ ಬಲಕ್ಕೆ. ವಾಪಸ್ ಮತ್ತು ಉಸಿರು ತಗೋರಿ, ಮತ್ತು ಉಸಿರು ಬಿಡ್ತಾ ಎರಡು ಕೈ ಮೇಲೆ. ಈ ರೀತಿ ಒಂದು 5 ಬಾರಿ ಮಾಡ್ರಿ. ಈ ಕಡೆ ಬಲಕ್ಕೆ 5 ಬಾರಿ, ಎಡಕ್ಕೆ 5 ಬಾರಿ ಮಾಡ್ರಿ. ಮುಂದಿನ ಆಸನ ಪಶ್ಚಿಮೋತ್ತನಾಸನ. ಅದಕ್ಕಾಗಿ ಕಾಲು ಚಾಚ್ಕೊಂಡು ಮಾಡೋ ಆಸನಗಳು ಇವು. ಸೊ ಅದಕ್ಕಾಗಿ ಸೈಡ್ ಕೂತ್ಕೋತೀರಿ ನೀವು. ಎರಡು ಕಾಲುಗಳು ಚಾಚಿರ್ತೀರಿ. ಇದಕ್ಕೆ ದಂಡಾಸನ ಅಂತ ಹೇಳ್ತಾರ್ರಿ. ಎರಡು ಕಾಲುಗಳು ಚಾಚಿದಿರ್ತಾವೆ. ಪಾದಗಳು ನಿಮ್ಮ ಕಡೆ ಸ್ವಲ್ಪ ಆಚಾಗಿರ್ತಾವು. ಎರಡು ಕೈಗಳು ನಿಮ್ಮ ಪೃಷ್ಠಭಾಗದ ಬಾಜುಕಿರ್ತೈತಿ ಈ ರೀತಿ. ಸೊ ಪಶ್ಚಿಮೋತ್ತನಾಸನ. ಸೊ ಇಲ್ಲೇ ಉಸಿರು ತಗೋತಾ ಎರಡು ಕೈ ಮೇಲೆ, ಉಸಿರು ಬಿಡ್ತಾ ಮುಂದೆ ಬಾಗ್ದ್ರಿ. ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಮುಂದೆ ಬಾಗ್ರಿ. ಸೊ ಉಸಿರು ಬಿಡ್ತಾ ಮುಂದೆ ಬಾಗ್ದಾಗ ಸೊ ನಿಮ್ಮ ಪಾದಗಳಿಗೆ ಲಾಕ್ ಮಾಡಿಕೊಂಡು ಮುಂದೆ ಬಾಗಿರ್ತೀರಿ ಈ ರೀತಿ. ಇಲ್ಲಿ ಸಹಜವಾದ ಉಸಿರಾಟ ಇರಲಿ. 1 2 3 4 5. ಮತ್ತೆ ಉಸಿರು ತಗೋತಾ ಎರಡು ಕೈ ಮೇಲೆ, ಉಸಿರು ಬಿಡ್ತಾ ಕೈಗಳನ್ನು ಕೆಳಗೆ ಬಿಡಿಸ್ಕೊರಿ. ಇಲ್ಲಿ ನೋಡ್ರಿ, ಉಸಿರು ತಗೋತೀರಿ, ಉಸಿರು ಬಿಡ್ತಾ ಎರಡು ಪಾದಗಳನ್ನು ಹಿಂಗೆ ಲಾಕ್ ಮಾಡ್ಕೋತೀರಿ. ಅಥವಾ ಹಿಂಗೆ ಬರಲಿಲ್ಲ ಅಂತಂದ್ರೆ ಇಲ್ಲೇ ಬಟ್ಟಿಗೆ ಲಾಕ್ ಮಾಡ್ಕೋರಿ. ಎಷ್ಟು ಸಾಧ್ಯ ಆಕೈತೆ ಅಷ್ಟು ಇಲ್ಲಿ ಬಗ್ರಿ. ಬಗ್ದಾಗ ಸಹಜವಾದ ಉಸಿರಾಟ ಇರಲಿ. ಮತ್ತೆ ವಾಪಸ್ ಬರ್ತೀರಿ ಈ ರೀತಿ. ಸೊ ಇದನ್ನ ನೀವು ಒಂದು 3 ಸಲ ಮಾಡ್ರಿ ಈ ರೀತಿ. ಮುಂದಿಂದಾಗಿ ಜಾನು ಶಿರ್ಷಾಸನ ಅಂತೇಳಿ. ಸೊ ಅದಕ್ಕಾಗಿ ಸೇಮ್ ದಂಡಾಸನ ಸ್ಥಿತಿಯೊಳಗೆ ಇರೋದು. ದಂಡಾಸನ ಸ್ಥಿತಿ ಒಳಗಿದ್ದ ಮೊದಲ ಎಡಗಾಲನ್ನ ಫೋಲ್ಡ್ ಮಾಡ್ಕೋತೀರಿ. ಸೊ ಬಲಗಡೆ ಮಾಡ್ಬೇಕು ನಾವು. ಸೊ ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಇಲ್ಲಿ ಸೇಮ್ ಉಸಿರು ತಗೋತಾ ಎರಡು ಕೈ ಮೇಲೆ, ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಪಾದಾನ ಹಿಡ್ಕೋತೀರಿ. ಹಣೆನ ಕಾಲಿಗೆ ಹಚ್ಚಕ್ಕೆ ಪ್ರಯತ್ನ ಮಾಡ್ತೀರಿ. ಎಷ್ಟು ಸಾಧ್ಯ ಆಕೈತೆ ಅಷ್ಟು ಬಾಗ್ರಿ. ಸಹಜವಾದ ಉಸಿರಾಟ. 1 2 3 4 5. ಮತ್ತೆ ಉಸಿರು ತಗೋತಾ ಎರಡು ಕೈ ಮೇಲೆ, ಉಸಿರು ಬಿಡ್ತಾ ಕೈ ಕೆಳಗೆ. ಈಗ ಎಡಗಾಲನ್ನು ಬಿಡಿಸ್ಕೊಂಡು ಬಲಗಾಲನ್ನ ಫೋಲ್ಡ್ ಮಾಡ್ಕೋತೀರಿ. ಬೆನ್ನು ಕತ್ತು ನೇರವಾಗಿರ್ಬೇಕು. ಉಸಿರು ತಗೋತಾ ಎರಡು ಕೈ ಮೇಲೆ, ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಒಂದು 5 ಕೌಂಟ್ ಇಲ್ಲಿ. 1 2 3 4 5. ಮತ್ತೆ ಉಸಿರು ತಗೋತಾ ಕೈ ಮೇಲೆ, ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿರ್ತೀರಿ. ಸೊ ಈ ರೀತಿ ಮಾಡೋದ್ರಿ ಜಾನು ಶಿರ್ಷಾಸನ. ಇದನ್ನು ಕೂಡ ಒಂದು 3 ಬಾರಿ ಅಥವಾ 5 ಬಾರಿ ಮಾಡ್ರಿ. ಬಲಗಾಲನ್ನ ಬಿಡಿಸ್ಕೋತೀರಿ. ನಂತರ ಬಾಲಾಸನ ಮಾಡ್ತೀರಿ. ಸೊ ಬಾಲಾಸನ ಮಾಡ್ಬೇಕಂತಂದ್ರೆ ವಜ್ರಾಸನ ಸ್ಥಿತಿಗೆ ಬರ್ತೀರಿ. ಉಸಿರು ತಗೋತೀರಿ, ಉಸಿರು ಬಿಡ್ತಾ ಮುಂದೆ ಬಾಕೋತಾ ಬರ್ತೀರಿ. ಸೊ ಇಲ್ಲಿ ಎರಡು ಕೈಗಳು ನಿಮ್ಮ ಬಾಜುಕ್ ಈ ರೀತಿ. ಸಹಜವಾದ ಉಸಿರಾಟ. ಹಣೆನ ನೆಲಕ್ಕೆ ಹಚ್ತೀರಿ. ಸಾಧ್ಯ ಆದ್ರೆ ನೆಲಕ್ಕೆ ಹಚ್ಚ್ರಿ. ಇಲ್ಲ ಇಷ್ಟು ಬಗ್ಗಾಕ್ ಬಂದ್ರೆ ಇಷ್ಟ ಬಗ್ರಿ. ಇಲ್ಲ ನಂಗೆ ಪೂರ್ತಿ ಬಗ್ಗಾಕ್ ಬರ್ತೈತಂತ ಬಾಗ್ತೀರಿ. 1 2 3 4 5. ಮತ್ತೆ ಉಸಿರು ತಗೋತೀರಿ. ಉಸಿರು ತಗೋತಾ ಮೇಲೆ ಬರ್ತೀರಿ. ಉಸಿರು ಬಿಡ್ತಾ ಕೈಗಳನ್ನು ನಿಮ್ಮ ತೊಡೆ ಮೇಲೆ ಇಟ್ಕೋತೀರಿ. ಮುಂದಿನ ಆಸನ ಹೊಟ್ಟೆ ಮೇಲೆ ಮಲಗಿ ಮಾಡೋ ಆಸನ, ಭುಜಂಗಾಸನ ಅಂತ ಹೇಳಿ. ಸೊ ಅದಕ್ಕಾಗಿ ಏನು ವಜ್ರಾಸನ ಸ್ಥಿತಿಯೊಳಗೆ ಕುಂತಿರ್ತಿರಲ್ಲ, ಸೊ ಅಲ್ಲೇ ಈ ರೀತಿ ಮಲ್ಕೊಂಡ್ಬಿಡ್ರಿ. ಹೊಟ್ಟೆ ಮೇಲೆ ಈ ರೀತಿ ಡಬ್ ಮಲ್ಕೋತೀರಿ. ಡಬ್ ಮಲ್ಕೊಂಡು ಎರಡು ಪಾದಗಳು ಜೋಡಿಸಿದ್ದಿರಲಿ.
ಎರಡು ಪಾದಗಳು ಜೋಡಿಸಿದ್ದಿರ್ತಾವ್ರಿ. ನಿಮ್ಮ ಕೈಗಳು ಬಾಜುಕಿರ್ತೈತಿ. ಇಲ್ಲಿಂದ ಉಸಿರು ತಗೋತ ಮೇಲೆ ಈ ರೀತಿ ಹೊಟ್ಟೆ ಭಾಗ ಕೆಳಗೆ ಹತ್ತಿರ್ತೈತ್ರಿ, ಎದೆ ಭಾಗ ಮೇಲಿರ್ತೈತಿ. ನಿಮ್ಮ ಕುತ್ತಿಗೆ ಸ್ವಲ್ಪ ಹಿಂದೆ ಆರ್ಚ್ ಆಗಿರ್ತೈತಿ. ಸೊ ಗಂಟ್ಲ ಸ್ಟ್ರೆಚ್ ಆಗಿರ್ತೈತಿ. ಭುಜಂಗಾಸನ, ಸಹಜವಾದ ಉಸಿರಾಟ. ಮತ್ತು ಉಸಿರು ತಗೋತೀರಿ, ಉಸಿರು ಬಿಡ್ತಾ ಕೆಳಗೆ ಹಣೆಯನ್ನು ಕೆಳಗಿಸ್ತೀರಿ. ಮತ್ತು ಉಸಿರು ತಗೋತೀರಿ, ಉಸಿರು ತಗೋತಾ ಮೇಲೆ ಬರ್ತೀರಿ. ಎದೆ ಭಾಗ ಮೇಲೆ ಇರ್ತೈತ್ರಿ, ಹೊಟ್ಟೆ ಭಾಗ ಕೆಳಗಿರ್ತೈತಿ, ಪಾದ ಫ್ಲಾಟ್ ಇರ್ತಾವು, ಕೈಗಳು ನಿಮ್ಮ ಬಾಜುಕಿರ್ತೈತಿ. ಈ ರೀತಿ ಸಹಜವಾದ ಉಸಿರಾಟ. ವಾಪಸ್ ಮತ್ತು ಉಸಿರು ತಗೋರಿ, ಉಸಿರು ಬಿಡ್ತಾ ಹಣೆನ ನೆಲಕಸ್ತೀರಿ. ಮುಂದಿನದಾಗಿ ಧನುರಾಸನ. ಈ ರೀತಿ ಕೈ ಇಟ್ಕೋರಿ. ಮೊದಲು ಎರಡು ಕಾಲನ್ನು ಫೋಲ್ಡ್ ಮಾಡ್ಕೋರಿ, ಎದುರಿಗೆ ನೋಡ್ತಿರ್ರಿ. ಇಲ್ಲೇ ಕೈಗಳನ್ನು ಬಿಡಿಸ್ಕೊಂಡು ಅದಗಳನ್ನು ಹಿಡ್ಕೋತೀರಿ. ಈ ರೀತಿ ಉಸಿರು ತಗೋತೀರಿ, ಉಸಿರು ಬಿಡ್ತಾ ಈ ರೀತಿ ಪಾದಗಳನ್ನು ಜಗ್ರಿ, ಕಾಲನ್ನು ಎದುರಿಗೆ ನೋಡ್ತೀರಿ. ಸ್ವಲ್ಪ ಗಂಟ್ಲ ಸ್ಟ್ರೆಚ್ ಆಗಿರ್ತೈತಿ. ವಾಪಸ್ ರಿಲ್ಯಾಕ್ಸ್. ಮತ್ತಿನ್ನೊಮ್ಮೆ ಮಾಡ್ತೀರಿ. ಧನುರಾಸನ್. ಎರಡು ಪಾದನ ಫೋಲ್ಡ್ ಮಾಡ್ಕೋತೀರಿ, ಪಾದಗಳಿಂದ ಕೈಯನ್ನು ಪಾದಗಳು ಹಿಡ್ಕೋತೀರಿ, ಕಾಲನ್ನು ಸೊ ಈ ರೀತಿ ಜಗ್ತೀರಿ. ಇಲ್ಲಿ ಸಹಜವಾದ ಉಸಿರಾಟ ಐತಿ. ಎಷ್ಟು ಸಾಧ್ಯಕ್ಕೆ ಅಷ್ಟ ಮಾಡ್ರಿ. ವಾಪಸ್ ಸೊ ಇಲ್ಲಿಂದ ಶವಾಸನ ಸ್ಥಿತಿಗೆ ಬರ್ತೀರಿ. ಸೊ ಇಲ್ಲಿ ಯಾವ ಆಸನ ಮಾಡೋದು ಅಂತಂದ್ರೆ ಸೇತು ಬಂದಾಸನ ಮಾಡ್ತೀರಿ. ಇಲ್ಲಿ ಅದಕ್ಕಾಗಿ ಎರಡು ಕಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಫೋಲ್ಡ್ ಮಾಡಿಕೊಂಡು ನಿಮ್ಮ ಕೈಗಳು ನಿಮ್ಮ ಹಿಂಬಡಕ್ಕೆ ಸಿಕ್ಕರೆ ಹಿಡ್ಕೋರಿ, ಇಲ್ಲಾಂತಂದ್ರೆ ಈ ರೀತಿ ಕೈ ಚಾಚಿರ್ಲಿ. ಕೂತ್ರಿ. ಇಲ್ಲೇ ಸೊಂಟ ಭಾಗವನ್ನು ಮೇಲೆ ಎತ್ತುತ್ತೀರಿ. ಉಸಿರು ತಗೋತೀರಿ, ಉಸಿರು ಹೊರಗೆ ಹಾಕ್ತೀರಿ, ಮತ್ತೆ ಉಸಿರು ತಗೋತ ಸೊಂಟ ಭಾಗವನ್ನು ಮೇಲೆ ಎತ್ತುತ್ತೀರಿ. ಸಹಜವಾದ ಉಸಿರಾಟ ಇರಲಿ. ಉಸಿರು ತಗೋತ ಸೊಂಟ ಭಾಗ ಮೇಲೆ ಮತ್ತು ಉಸಿರನ್ನು ಅಲ್ಲಿ ಬಿಡ್ತೀರಿ. ಆಮೇಲೆ ಸಹಜವಾದ ಉಸಿರಾಟ ಇರಲಿ. 1 2 3 4 5 ಮತ್ತು ಉಸಿರು ತಗೋರಿ. ಉಸಿರು ತಗೋತ ಸೊಂಟ ಭಾಗವನ್ನು ಕೆಳಗೆ ಇಳಿಸ್ತೀರಿ. ಕಾಲುಗಳನ್ನು ಬಿಡಿಸ್ಕೋತೀರಿ. ಶವಾಸನ ಸ್ಥಿತಿ. ಎರಡು ಪಾದಗಳು ಹೊರಮುಖವಾಗಿರ್ಬೇಕು, ಕೈಗಳು ಮೇಲ್ಮುಖವಾಗಿರ್ಬೇಕು. ನಿಮ್ಮ ಕತ್ತು ನಡಕದರಿರಲಿ, ರೈಟ್ ಸೈಡ್ ಇರಲಿ, ಲೆಫ್ಟ್ ಸೈಡ್ ಇರಲಿ. ರಿಲ್ಯಾಕ್ಸ್ ಇರಲಿ. ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸೇತು ಬಂದಾಸನ ಹೇಳಿದ್ನಲ್ರಿ, ಅದನ್ನೂ ಒಂದು 2 ರಿಂದ 3 ಬಾರಿ ಮಾಡ್ರಿ. ಭುಜಂಗಾಸನನು 2 ರಿಂದ 3 ಬಾರಿ ಮಾಡ್ರಿ. ಈ ಶವಾಸನ ಸ್ಥಿತಿಯೊಳಗೆ ನಿಮ್ಗೆ ಟೈಮ್ ಇದ್ರೆ ಒಂದು 5 ರಿಂದ 10 ನಿಮಿಷ ಮಲ್ಕೋತೀರಿ. ಇಲ್ಲ ಟೈಮ್ ಇಲ್ಲಪ್ಪ ನನಗಂತಂದ್ರೆ ಒಂದು 3 ನಿಮಿಷ ಆದರೂ ರೆಸ್ಟ್ ಮಾಡ್ರಿ. ಎರಡು ಕಾಲುಗಳನ್ನು ಜೋಡಿಸ್ಕೋತೀರಿ. ಬಲಗೈನಿಂದ ಹಾಕ್ತೀರಿ, ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ, ನಿಮ್ಮ ಬಲಗಡೆ ತಿರ್ಕೋತೀರಿ. ನಿಮ್ಮ ಎಡಗೈನ ನೆಲಕ್ಕೆ ಹಚ್ಚಿ ಊರಿ ನಿಧಾನವಾಗಿ ಕೂತ್ಕೊ.
ಇವಿಷ್ಟು ಆಸನಗಳನ್ನ ನೀವು ದಿನ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಇಲ್ಲ ನಮ್ಗೆ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲಪ್ಪ ಇಡೀ 7 ದಿವಸನು ಅಂತಂದ್ರೆ ಕಡಿಮೆ ಅಂದ್ರೂ 5 ದಿವಸ ಆದ್ರೂ ನೀವು ಪ್ರಾಕ್ಟೀಸ್ ಮಾಡ್ರಿ ಇವೆಲ್ಲ ಆಸನಗಳನ್ನ. ಹಾಗಾದ್ರೆ ಇವೆಲ್ಲ ಲಕ್ಷಣಗಳು ಯಾಕೆ ಬರ್ತಾವ್ರಿ ಅಂತಂದ್ರೆ ನಮ್ಮ ಸ್ಟ್ರೆಸ್ ಸಂಬಂಧ ಅಥವಾ ನಮ್ಮ ಆಹಾರ ಪದ್ಧತಿ, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು. ಸೊ ಅದ್ರ ಸಂಬಂಧ ಇದು ಬರ್ತೈತಿ. ಆಮೇಲೆ ಇನ್ನೂ ಏನು ಮುಖ್ಯ ಕಾರಣ ಅಂತಂದ್ರೆ ನಮ್ಮ ಹಾರ್ಮೋನ್ಗಳು ನಿಯಂತ್ರಣ ಇಲ್ದಾಗ, ಈಗ ನೋಡಿ ನಮ್ಮ ಹೆಣ್ಮಕ್ಳಲ್ಲಿ ಅಂಡಾಂಶಗಳು ಇರ್ತಾವ. ಸೊ ಆ ಅಂಡಾಂಶಗಳು ಏನ್ ಮಾಡ್ತಾವ ಅಂತಂದ್ರೆ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡ್ತಿರ್ತಾವ್ರಿ, ಇದು ಬ್ಯಾಲೆನ್ಸ್ ಮಾಡ್ತಾವ್ರಿ. ಸೊ ಅವು ನಿಯಂತ್ರಣದಾಗ ಇದ್ವು ಅಂತಂದ್ರನ ನಮ್ಗೆ ಕರೆಕ್ಟ್ ಆಗಿ ಪೀರಿಯಡ್ ಆಗೋದು, ಕನ್ಸೀವ್ ಆಗೋದು ಆಗ್ತೈತಿ. ಸೊ ಅದ ನಿಯಂತ್ರಣ ತಪ್ಪಂದ್ರೆ ಇವೆಲ್ಲ ಲಕ್ಷಣಗಳು ನಮ್ಗ ಬರ್ತಾವ. ಸೊ ಮುಖ್ಯ ಕಾರಣ ಏನಂತಂದ್ರ ಹಾರ್ಮೋನ್ಗಳ ನಿಯಂತ್ರಣ ಹಿಂದ ಮುಂದ ಆಗೋದಕ್ಕ ನಮ್ಗೆ ಇವೆಲ್ಲ ಲಕ್ಷಣಗಳು ಬರ್ತಾವು. ಸೊ ಜಾಸ್ತಿ ಏನಂತಂದ್ರ ಇಲ್ಲಿ 20 ವರ್ಷದ ಮೇಲೆ ಏನ್ ಹುಡುಗಿಯರ್ ಇರ್ತಾರಲ್ರಿ, ಸೊ ಅವರಲ್ಲಿ ಜಾಸ್ತಿ ಕಂಡು ಬರ್ತೈತಿ. ಯಾಕಂತಂದ್ರ ಸೊ ಅವಾಗ ಸ್ಟಾರ್ಟ್ ಆಗೋದು ಅವಾಗಿದೆ, 20 ವರ್ಷ ಮೇಲೆ ಈ ಎಲ್ಲಾ ತೊಂದರೆಗಳು ಸ್ಟಾರ್ಟ್ ಆಗಕ ಶುರು ಆಕವ್ರಿ. ಯಾಕಂತಂದ್ರ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಮ್ಮ ಆಹಾರ ಪದ್ಧತಿ, ಆಮೇಲೆ ಟೆನ್ಷನ್, ಓದೋದು ಟೆನ್ಷನ್ ಇರೋದ್ರಿಂದ, ಈ ಟೆನ್ಷನ್ ಇರೋದ್ರಿಂದ ಸ್ಟ್ರೆಸ್ ಆಕೈತಿ. ಸ್ಟ್ರೆಸ್ ಆಗೋದ್ರಿಂದ ಇವೆಲ್ಲ ಲಕ್ಷಣಗಳು ಕಂಡು ಬರ್ತಾವು. ಆಮೇಲೆ ಏನಂತಂದ್ರೆ ಬೇಕರಿ ಪದಾರ್ಥಗಳನ್ನ ತಿಂತಾರ ನೋಡ್ರಿ ಹುಡುಗಿಯರ. ಸೊ ಅದ್ರ ಸಂಬಂಧನು ಏನಾಕೈತೆ ಅಂತಂದ್ರೆ ಇವೆಲ್ಲ ಲಕ್ಷಣಗಳ ಹಾರ್ಮೋನ್ ನಿಯಂತ್ರಣ ತಪ್ಪಿ ಎಲ್ಲಾ ಲಕ್ಷಣಗಳ ಕಂಡು ಬರ್ತಾವ್ರಿ. ಸೊ ಇವನ್ನ ಪರಿಹಾರ ಮಾಡ್ಕೊಳಕೇನ ಈ ಎಲ್ಲಾ ಆಸನಗಳದಾವು. ಸೊ ನಾವು ಏನಾಗ್ತೈತಿ ಬಿಡ ಆಗಿದ್ದಾಗ್ಲಿ ಅಂತೇಳಿ ಬಿಟ್ಬಿಟ್ಟಿವಿ ಅಂತಂದ್ರ ಸೊ ಒಂದೆರಡು ತಿಂಗಳು ಪೀರಿಯಡ್ ಹಿಂದ ಮುಂದ ಆಗತೈತಿ ಬಿಡ ನಡಿತೈತಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ನೀವೆಲ್ಲಾ ಈ ಲಕ್ಷಣಗಳು ಏನಾದಾವಲ್ಲಿ ಈ ಲಕ್ಷಣಗಳನ್ನ ನೀವು ಪರಿಹಾರ ಮಾಡ್ಕೊಲಿಲ್ಲಪ್ಪ ಅಂತಂದ್ರೆ ಇನ್ನೂ ಸಾಕಷ್ಟು ಕಾಯಿಲೆಗಳು ಬರ್ತಾವು. ಏನಂತಂದ್ರ ತೂಕ ಇನ್ನೂ ಹೆಚ್ಚಿಗೆ ಹಾಕೊಂತ ಹೋಗಿ ಒಬ್ಯಾಸಿಟಿ ಬರ್ತೈತ್ರಿ. ಆಮೇಲೆ ಇನ್ನೊಂದ್ ಏನಂತಂದ್ರ ಟೈಪ್ 2 ಡಯಾಬಿಟಿಸ್ ಬರ್ತೈತಿ. ಯಾಕಂತಂದ್ರೆ ನಮ್ಮ ಇನ್ಸುಲಿನ್ ಏನೈತಲ್ರಿ, ಸೊ ಇನ್ಸುಲಿನ್ ನಮ್ ದೇಹದೊಳಗ ವರ್ಕ್ ಮಾಡ್ಲೇ ಇಲ್ಲ ಅಂತಂದ್ರೆ ಸಕ್ರಿ ಜಾಸ್ತಿ ಹಾಕೊಂತ ಹೋಗ್ತೈತಿ ನಮ್ ಶರೀರದೊಳಗ. ಸೊ ಜಾಸ್ತಿ ಗ್ಲೂಕೋಸ್ ಹಿಂಗ್ ಜಾಸ್ತಿ ಹಾಕೊಂತ ಹೋದಂಗ ಏನಾಕೈತಿ ಅಂತಂದ್ರ ಮಧುಮೇಹ ಬರ್ತೈತ್ರಿ ನಮ್ಗ. ಅದಕ್ಕ ಈ ತಪ್ಪುಗಳನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದು ಕಾರಣ ಏನಂತಂದ್ರ ನಾವು ವ್ಯಾಯಾಮ ಮಾಡದೇ ಇರೋದು ಕೂಡ ಈ ಲಕ್ಷಣಗಳಿಗೆ ಒಂದು ಕಾರಣ ಆಗ್ತೈತಿ. ಅದಕ್ಕ ಈ ಎಲ್ಲ ಆಸನಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಇನ್ನೊಂದು ಕೆಲವೊಂದು ಟಿಪ್ಸ್ ಏನಂತಂದ್ರ ಸಕ್ರಿ ಕಡಿಮೆ ಮಾಡ್ರಿ, ಬೇಕರಿ ಪದಾರ್ಥಗಳನ್ನ ಮತ್ತು ಮೈದಾ ಹಿಟ್ಟಿನ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ರಿ. ಮತ್ತೆ ಏನೇನ ತಗೋಬೇಕ್ರಿ ನೀವು ಅಂತಂದ್ರ ಡ್ರೈ ಫ್ರೂಟ್ಸ್, ಅಕ್ರೋಟ್ ಇರ್ಬೋದು, ಬಾದಾಮ್ ಇರ್ಬೋದು, ಆಮೇಲೆ ಕುಂಬಳಕಾಯಿ ಬೀಜ, ಆಮೇಲೆ ಕರಿ ಎಳ್ಳು, ಇವನ್ನ ಯೂಸ್ ಮಾಡ್ರಿ ನಿಮ್ಮ ಆಹಾರದೊಳಗ. ಆಮೇಲೆ ಇನ್ನು ಹಸಿ ತರಕಾರಿಗಳನ್ನ ಜಾಸ್ತಿ ತಿನ್ರಿ, ನೀರು ಜಾಸ್ತಿ ಕುಡೀರಿ, ಹಸಿ ತರಕಾರಿಗಳನ್ನ ತಿನ್ರಿ. ಆಮೇಲೆ ಕಾಫಿ ಕಡಿಮೆ ಮಾಡ್ರಿ. ಆಮೇಲೆ ನೀವು ಬೆಳಿಗ್ಗೆ ಚಾ ಟೀ ಕುಡಿಬೇಕಂತಂದ್ರ ಸೊ ನೀವ್ ಏನ್ ಮಾಡ್ರಿ ಅಂತಂದ್ರ 1 ಗ್ಲಾಸ್ ನೀರ್ನ್ಯಾಗ ದಾಲ್ಚಿನಿನ 1-2-3 ದಾಲ್ಚಿನಿನ ಹಾಕಿ ಕುದಿಸಿ ಅದನ್ನ ಕಾಫಿ ತರ ಕುಡೀರಿ. 1 ಕಾಫಿ ಕುಡಿತಿರಲ್ಲ ಅಷ್ಟ ಆಗ್ಬೇಕ್ರಿ ಅದು. ಸೊ ಅದಕ್ಕಿಂತ ಜಾಸ್ತಿ ಕುಡಿಯಕ್ ಹೋಗ್ಬೇಡ್ರಿ, ಅಷ್ಟಾಗ್ಲಿ. ಸೊ ಅದನ್ನ ಕುಡೀರಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಮೆಂತೆ ಕಾಳನ್ನ 1 ಸ್ಪೂನ್ ಮೆಂತೆ ಕಾಳನ್ನ ರಾತ್ರಿನ ನೆನ್ಯಾಕಿಟ್ಟು ಸೊ ಆ ಮೆಂತೆ ಕಾಳನ್ನೆಲ್ಲ ತೆಗೆದು ಆ ನೀರನ್ನ ಕುಡೀರಿ. ಸೊ ಇದರಿಂದ ಏನಾಗ್ತೈತೆ ಅಂತ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರ ನೀಡ್ತೈತಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ.